ಎಲ್ರಿಗೂ ನಮಸ್ಕಾರ, ಶರಣು ಶರಣಾರ್ಥಿಗಳು. ಸೊ ಮೊದಲನೇದಾಗಿ ಎಲ್ಲರಿಗೂ ದ ರಾಯಲ್ IG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ದೊಡ್ಡ ಚಾನಲಲ್ಲಿ ಆ್ಯಕ್ಟಿಂಗ್ ರಿಲೇಟೆಡ್ ಆಡಿಷನ್ ನಡೆಸ್ತಾ ಇದ್ದಾರೆ. ರಿಯಾಲಿಟಿ ಶೋ ಆಗಿರುತ್ತೆ. ಸೊ ಅದಕ್ಕೆ ಆ್ಯಕ್ಟಿಂಗ್ ಆಡಿಷನನ್ನು ಮಾಡ್ತಿದ್ದಾರೆ. ಸೊ ಆರ್ಟಿಸ್ಟ್ ಆಡಿಷನ್. ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಆಗಿರುತ್ತೆ. ಸೊ ಅವರ ವಯಸ್ಸು 18ರಿಂದ 28 ವಯಸ್ಸಾಗಿರಬೇಕು. ಯಾರೆಲ್ಲ 18 to 28 ಏಜ್ ಒಳಗಡೆ ಇದ್ದೀರಾ, ಸೊ ನೀವು ಭಾಗವಹಿಸ್ಬೋದು. ಹಾಗೆ ನಿಮ್ಮ ಒಂದು ಗುಡ್ ಲಕ್ ಇದ್ದರೆ ನೀವು ಕೂಡ ಸೆಲೆಕ್ಟ್ ಆಗ್ತೀರಾ. ಸೊ ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ, ಟ್ರೈ ಮಾಡಿ ಸುಮ್ಮನೆ. ನಿಮ್ಮ ಒಂದು ಏನು ನಸೀಬ್ ಚೆನ್ನಾಗಿದ್ದರೆ ನೀವು ಕೂಡ ಸೆಲೆಕ್ಟ್ ಆಗ್ತೀರಾ. ಸೊ ಎಲ್ಲ ಇನ್ಫಾರ್ಮೇಷನ್ನ ಹೇಳ್ತೀನಿ, ಯಾವ್ಯಾವ ಪ್ಲೇಸಲ್ಲಿ ಆಡಿಷನ್ ನಡೆಯುತ್ತೆ, ಹಾಗೆ ನೀವೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಎಲ್ಲವನ್ನ ಹೇಳ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸೊ ಯಾರು ಮಾಡ್ತಾ ಇದ್ದಾರೆ, ಎಲ್ಲಿ ಮಾಡ್ತಾ ಇದ್ದಾರೆ, ಹಾಗೆ ಏನೇನೆಲ್ಲ ಇನ್ಫಾರ್ಮೇಷನ್ ಬೇಕು, ಡಾಕ್ಯುಮೆಂಟ್ಸ್ ಬೇಕು ಎಲ್ಲವನ್ನ ಹೇಳ್ತೀನಿ. ಸೊ ಈ ಒಂದು ಆಡಿಷನ್ ಮಾಡ್ತಾ ಇರೋರು ಜಿ ಕನ್ನಡದವರು, ಮಹಾನಟಿ ಅಂತ ಹೇಳಿ. ಶೋ ಹೆಸರು ಮಹಾನಟಿ ಅಂತ ಹೇಳಿ. ಸೊ ಸೀಸನ್ 1 ಕೂಡ ಬಂದಿತ್ತು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಆಲ್ಮೋಸ್ಟ್ TV ನೋಡೋರಿಗೆಲ್ಲ ಏನು ಸೀಸನ್ 1 ಬಗ್ಗೆ ಗೊತ್ತಿರುತ್ತೆ, ಹೇಗೆ ಮಾಡ್ತಾರೆ ಏನಿರುತ್ತೆ ಅಂತ ಹೇಳಿ. ಸೊ ಆರ್ಟಿಸ್ಟ್ ಆಡಿಷನ್ ಮಹಾನಟಿ. ಸೊ 5ನೇ ತಾರೀಕು ಶನಿವಾರ ಮೈಸೂರು ಹಾಗೆ ಬೆಳಗಾವಿಯಲ್ಲಿ ಆಡಿಷನ್ ಮಾಡ್ತಾ ಇದ್ದಾರೆ. ಮೈಸೂರು ಹಾಗೆ ಬೆಳಗಾವಿಯಲ್ಲಿ 5ನೇ ತಾರೀಕು ಏಪ್ರಿಲ್ ಮಾಡ್ತಾ ಇದ್ದಾರೆ. ಸೊ 6ನೇ ತಾರೀಕು ಭಾನುವಾರ ಬೆಂಗಳೂರು ಹಾಗೆ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ 6ನೇ ತಾರೀಕು ಭಾನುವಾರ ಬೆಂಗಳೂರು ಹಾಗೆ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮೂರಲ್ಲಿ ಬಂದಾಗ ನೀವು ಕೂಡ ಆಡಿಷನ್ ಕೊಡಿ. ಸೊ 12ನೇ ತಾರೀಕು ಶನಿವಾರ ಚಿಕ್ಕಮಗಳೂರು ಹಾಗೆ ಬಿಜಾಪುರದಲ್ಲಿ ಮಾಡ್ತಾ ಇದ್ದಾರೆ. 12ನೇ ತಾರೀಕು ಶನಿವಾರ ಚಿಕ್ಕಮಗಳೂರು ಹಾಗೆ ಬಿಜಾಪುರಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 13ನೇ ತಾರೀಕು ಭಾನುವಾರ ಮಡಿಕೇರಿ ಹಾಗೆ ಕೊಪ್ಪಳದಲ್ಲಿ ಮಾಡ್ತಾ ಇದ್ದಾರೆ. 13ನೇ ತಾರೀಕು ಭಾನುವಾರ ಮಡಿಕೇರಿ ಹಾಗೆ ಕೊಪ್ಪಳದಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 19ನೇ ತಾರೀಕು, ಸೊ 14ನೇ ತಾರೀಕಿಲ್ಲ, 19ನೇ ತಾರೀಕು ಶನಿವಾರ ಮಂಗಳೂರು ಹಾಗೆ ಶಿರ್ಸಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯಾವ್ದು ಹತ್ರ ಆಗುತ್ತೋ ಅದನ್ನು ಅಲ್ಲಿ ಕೊಟ್ಬಿಟ್ಟು ಬನ್ನಿ, ಅಥವಾ ನಿಮ್ಮ ಜಿಲ್ಲೆಯಲ್ಲೇ ಮಾಡ್ತಿದ್ರೆ ನೀವು ಕೂಡ ಕೊಡ್ಬೋದು. ಸೊ 19ನೇ ತಾರೀಕು ಶನಿವಾರ ಮಂಗಳೂರು ಹಾಗೆ ಶಿರ್ಸಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ 20ನೇ ತಾರೀಕು ಭಾನುವಾರ ಹಾಸನ ಹಾಗೆ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ. 20ನೇ ತಾರೀಕು ಭಾನುವಾರ ಹಾಸನ ಹಾಗೆ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ 26ನೇ ತಾರೀಕು, 21 ಇಲ್ಲ, 26ನೇ ತಾರೀಕು ಶನಿವಾರ ತುಮಕೂರು ಹಾಗೆ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದಾರೆ. 26ನೇ ತಾರೀಕು ಶನಿವಾರ ತುಮಕೂರು ಹಾಗೆ ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 27ನೇ ತಾರೀಕು ಭಾನುವಾರ, ಇದು ಲಾಸ್ಟ್ ಆಗಿರುತ್ತೆ. 27 ಏಪ್ರಿಲ್ ಭಾನುವಾರ ಶಿವಮೊಗ್ಗ ಹಾಗೆ ಚಿತ್ರದುರ್ಗದಲ್ಲಿ ಮಾಡ್ತಾ ಇದ್ದಾರೆ, ಚಿತ್ರದುರ್ಗದಲ್ಲಿ. ಸೊ ಶಿವಮೊಗ್ಗ ಹಾಗೆ ಚಿತ್ರದುರ್ಗದಲ್ಲಿ ಲಾಸ್ಟ್ ಆಡಿಷನ್ ಆಗಿರುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕೊಡಿ. ಹಾಗೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ. ಸೊ ಇಂಟ್ರೆಸ್ಟ್ ಇರೋರು ಖಂಡಿತ ಕೊಟ್ಟು ಬನ್ನಿ. ಯಾವುದೇ ಒಂದು ಲಾಸ್, ಏನು ದುಡ್ಡು ಕೇಳಲ್ಲ, ನಿಮಗೆ ಏನು ಕೇಳಲ್ಲ. ಈ ದುಡ್ಡು ಕೇಳಿದ್ರು ಕೊಡಬೇಡಿ. ಸೊ ದುಡ್ಡಂತರೂ ಕೇಳಲ್ಲ. ನಾನು ಸೀಸನ್ 1 ಆಡಿಷನ್ ಕೊಟ್ಟಿದ್ದೀನಿ. ಸೊ ಅವರಿಗೆ ಆರ್ಟಿಸ್ಟ್ ಬೇಕಂತ ಹೇಳಿದರೆ ಖಂಡಿತ ಅವ್ರು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ, ಯಾವುದೇ ರೀತಿ ದುಡ್ಡು ಕೇಳಲ್ಲ. ಸೊ ಇದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಂತ ಹೇಳಿದರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಹಾಗೆ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದಾಗಿರ್ಬೋದು. ಸೊ ಜೆರಾಕ್ಸ್ ಕಾಪಿಯನ್ನು ತಗೊಂಡೋಗಿ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಹಾಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಕೊಟ್ಟು ಬನ್ನಿ. ಹಾಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಂತ ಅಂತ ಹೇಳಿದ್ರೆ, ಸೀಸನ್ 1 ಕೂಡ ನಾನು ಕೊಟ್ಟಿದ್ದೆ. ಸೊ ಆವಾಗ ನನಗೆ ಏನು ತುಂಬ ಜನ ಬಂದಿರಲಿಲ್ಲ. ನಾನು ಕೊಟ್ಟಿದ್ದು ಕೊಪ್ಪಳದಲ್ಲಿ. ಸೊ ತುಂಬ ಜನ ಬಂದಿದ್ದರು. ಹಾಗೆ ಬೆಳಗ್ಗೆ 9 ಗಂಟೆ ಶುರುವಾಗಿ ಸಂಜೆ 4 ಗಂಟೆವರೆಗೂ ನಡೀತು ಅದು. ಸೊ ನಾನು ಬೆಳಗ್ಗೆ ಒಂದು 10 ಗಂಟೆ ಅನ್ನೋಷ್ಟರಲ್ಲಿ ರೀಚ್ ಆಗಿದ್ದೆ. ಹಾಗೆ ಒಂದು ಫಾರ್ಮನ್ನು ಕೊಡ್ತಾರೆ. ಸೊ ಅದನ್ನು ನೀವು ಫಿಲಪ್ ಮಾಡಿಬಿಟ್ಟು ಅದಕ್ಕೊಂದು ಫೋಟೋ ಅನಿಸೋದಿರುತ್ತೆ. ಹಾಗೆ ನಿಮ್ಮ ಸರ್ದಿ ಬಂದಾಗ ನಿಮ್ಮನ್ನು ಏನು ಆಡಿಷನ್ಗೆ ಕರೀತಾರೆ. ಸೊ ಬೇರೆ ಬೇರೆ ರೂಮ್ಸ್ ಮಾಡಿರ್ತಾರೆ. ಸೊ ಆಡಿಷನ್ ತುಂಬ ಜನ ಬಂದಿರ್ತಾರೆ, ಅದಕ್ಕಂತ ಹೇಳಿ ಹೆದರ್ಕೊಳ್ಳೋಕೆ ಹೋಗಬೇಡಿ. ಸೊ ಏನು ಸ್ಟ್ರಾಂಗಾಗಿ ಹಾಗೆ ತುಂಬ ಧೈರ್ಯವಾಗಿ ಹೋಗಿ, ಹೆದರ್ಕೊಳ್ಳೋಕ್ಕೇನೂ ಹೋಗಬೇಡಿ. ಅಂಥದ್ದೇನು ಕೇಳಲ್ಲ ನಿಮಗೆ. ಸೊ ನಿಮ್ಮ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಹಾಗೆ ನೀವು ಹೇಗೆ ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳಿ ಆ್ಯಕ್ಟ್ ಮಾಡಿ ತೋರಿಸಿ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಡ್ಯಾನ್ಸ್ ಬರೋದಿದ್ರೆ ಡ್ಯಾನ್ಸ್ ಮಾಡ್ಬೋದು, ನಿಮಗೆ ಇಷ್ಟ ಬಂದಿದ್ದು ಮಾಡ್ಬೋದು. ಸೊ ಸಿಂಗಿಂಗ್ ಕೂಡ ಹಾಡ್ಬೋದು. ಹಾಗೆ ನೀವು ಮುಂಚೆ ಎಲ್ಲಾದರೂ ಡ್ರಾಮಾ ಮಾಡಿದ್ದೀರಾ, ಡ್ಯಾನ್ಸ್ ಮಾಡಿದ್ದೀರಾ, ಹಾಗೆ ಸಿಂಗಿಂಗ್ ಮಾಡಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಸೊ ಅಷ್ಟೇ ಇರುತ್ತೆ, ಬೇರೆ ಏನೂ ಕೇಳಲ್ಲ ನಿಮಗೆ. ಸೊ ಫಾರ್ಮಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದರೆ, ನಿಮಗೆ ಒಂದು ಫಾರ್ಮ್ ಕೊಟ್ಟಿರ್ತಾರಲ್ಲ ಫಿಲಪ್ ಮಾಡೋಕ್ಕೆ. ಸೊ ಅದರಲ್ಲಿ ಏನು ಕೇಳ್ತಾರೆ ಅಂತ ಹೇಳಿದರೆ, ಸೊ ನನಗೆ ಕೊಟ್ಟಿದ್ರು ಫಾರ್ಮಲ್ಲಿ ನಾನು ಹೇಳ್ತಾ ಇರೋದು.
ಸೊ ಸೀಸನ್ ಒನ್ನಲ್ಲಿ ಆಡಿಷನ್ ಕೊಟ್ಟಾಗ ಒಂದು ಫಾರ್ಮ್ ಕೊಟ್ಟಿದ್ರು ನನಗೆ. ಸೊ ಅದರಲ್ಲಿ ಏನು ಕೇಳಿದ್ರು ಅಂತ ಹೇಳ್ತೀನಿ. ಸೊ ಫಾರ್ಮಲ್ಲಿ ನೇಮ್ ಕೇಳ್ತಾರೆ, ನಿಮ್ಮ ಒಂದು ಪೂರ್ತಿ ಹೆಸರು ಕೇಳ್ತಾರೆ, ಹಾಗೆ ತಂದೆ ತಾಯಿ ಹೆಸರು ಕೇಳ್ತಾರೆ, ಹಾಗೆ ಡೇಟ್ ಆಫ್ ಬರ್ತ್ ಕೇಳ್ತಾರೆ, ಹಾಗೆ ನೀವು ಯಾವ ಪ್ಲೇಸಲ್ಲಿ ಪ್ರೆಸೆಂಟ್ ಇದ್ದೀರಾ, ಹಾಗೆ ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ಅಂತ ಎಲ್ಲ ಕೇಳ್ತಾರೆ. ಹಾಗೆ ಫೇವ್ರೆಟ್ ಹೀರೋಯಿನ್ ಆಗಿರ್ಬೋದು, ಹಾಗೆ ಹೀರೋ ಆಗಿರ್ಬೋದು, ಮತ್ತು ಫೇವ್ರೆಟ್ ಮೂವಿ ಆಗಿರ್ಬೋದು ಎಲ್ಲನೂ ಕೇಳ್ತಾರೆ. ಹಾಗೆ ಬಿಫೋರ್ ಡ್ರಾಮಾ ಅಂತ ಹೇಳಿದರೆ ನೀವು ಯಾವುದಾದ್ರೂ ಡ್ರಾಮಾ ಮಾಡಿದ್ದೀರಾ, ಡ್ಯಾನ್ಸ್ ಮಾಡಿದ್ದೀರಾ, ಅಥವಾ ಶೋಗಳಲ್ಲಿ ಭಾಗವಹಿಸಿದ್ದೀರಾ, ಅಥವಾ ಕಾಲೇಜ್ ಡೇಸಲ್ಲಿ ಯಾವುದಾದ್ರೂ ಶೋ ಮಾಡಿದ್ದೀರಾ ಅಂತ ಹೇಳಿ ಎಲ್ಲ ಕೇಳ್ತಾರೆ. ಹಾಗೆ ನಿಮ್ಮ ಒಂದು ಅಡ್ರೆಸ್ ನಂಬರನ್ನು ಕೇಳ್ತಾರೆ, ಅಡ್ರೆಸ್ ಹಾಗೆ ನಂಬರನ್ನು ಕೇಳ್ತಾರೆ. ಸೊ ಪ್ರೆಸೆಂಟ್ ಅಡ್ರೆಸ್ ಕರೆಕ್ಟಾಗಿ ಕೊಡಿ, ಅಡ್ರೆಸ್ ಹಾಗೆ ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಕೊಡಿ. ಯಾಕಂದರೆ ನಿಮಗೆ ತಿರ್ಗಾ ನೀವು ಸೆಲೆಕ್ಟ್ ಆದನಂದರೆ ತಿರ್ಗಾ ಆ ನಂಬರ್ಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಂಬರನ್ನು ಕೊಡಿ ಕರೆಕ್ಟಾಗಿರುವಂಥದ್ದು, ಮತ್ತು ಇಮೇಲನ್ನು ಕೇಳ್ತಾರೆ. ಹಾಗೆ ಸೋಷಲ್ ಮೀಡಿಯಾ ID ಕೇಳ್ತಾರೆ, ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಜಸ್ಟ್ ಏನೋ ಪ್ರೂಫ್ಗೋಸ್ಕರ ಅಷ್ಟೇ. ನೀವು ಪಬ್ಲಿಕ್ಕಾಗಿ ಇಡಬೇಕಾಗುತ್ತೆ ಅಕೌಂಟು, ಮೇ ಬಿ ಗೊತ್ತಿಲ್ಲ. ಸೊ ಕೊಟ್ಟಿರಿ, ಏನೂ ಆಗೋಲ್ಲ. ಸೊ ಸೋಷಿಯಲ್ ಮೀಡಿಯಾದ ಒಂದು ID ಕೊಡಿ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಯಾವುದಾದ್ರೂ ಕೊಡಿ. ಯಾವುದು ಏನು ಇದೆ ಅಂತ ಹೇಳಿ ಪರ್ಟಿಕ್ಯುಲರಾಗಿ ಕೇಳಲ್ಲ. ಸೊ ಸೋಷಿಯಲ್ ಮೀಡಿಯಾದ ಒಂದು ID ಕೊಡಿ ಅಷ್ಟೇ, ಮತ್ತೇನು ಕೇಳಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದರೆ, ನೀವು ಮುಂಚೆ ಯಾವುದಾದ್ರೂ ವಿನ್ ಆಗಿ ಪ್ರೈಸ್ ತೊಗೊಂಡಿದ್ದೀರಾ, ಅಥವಾ ಡ್ಯಾನ್ಸಲ್ಲಿ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಕಾಲೇಜ್ ಡೇಸಲ್ಲಿ ಅಥವಾ ಸ್ಕೂಲ್ ಡೇಸಲ್ಲಿ ಯಾವುದಾದ್ರೂ ವಿನ್ನಿಂಗ್ ಪ್ರೈಸ್ ತೊಗೊಂಡಿದ್ದೀರಾ, ಕಪ್ ಆಗಿರ್ಬೋದು, ಮೆಡಲ್ ಆಗಿರ್ಬೋದು, ಯಾವುದಾದ್ರೂ ತೊಗೊಂಡಿದ್ದೀರಾ ಅಂತ ಹೇಳಿ ಕೇಳ್ತಾರೆ ಅಷ್ಟೇ. ಸೊ ಬಿಟ್ಟರೆ ಏನೂ ಇಲ್ಲ. ಸೊ ಟಿಪ್ಸ್ ಅನ್ನೋದಂತ ಹೇಳಿದರೆ ಆ್ಯಕ್ಟಿವ್ ಆಗಿರಿ, ತುಂಬ ಆ್ಯಕ್ಟಿವ್ ಆಗಿರಿ, ಅದನ್ನು ನೋಡ್ತಾರೆ ಫಸ್ಟ್. ಹಾಗೆ ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ನೋಡ್ತಾರೆ. ಸೊ ಈ ಶೋ ಮಾಡ್ತಿರೋದು ಆ್ಯಕ್ಟಿಂಗ್ ಒಂದು ಪರ್ಪಸ್ಗೋಸ್ಕರ, ಮಹಾನಟಿ ಅನ್ನೋದು ಒಂದು ಆ್ಯಕ್ಟಿಂಗ್ ಪರ್ಪಸ್ಗೋಸ್ಕರ. ಸೊ ಆ್ಯಕ್ಟಿವ್ ಆಗಿರಿ, ಹಾಗೆ ಆ್ಯಕ್ಟಿಂಗನ್ನು ಚೆನ್ನಾಗಿ ಮಾಡಬೇಕು. ಸೊ ಅದೇ ಒಂದು ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಆ್ಯಕ್ಟಿಂಗ್ ಮಾಡುವಾಗ ಎಕ್ಸ್ಪ್ರೆಷನ್ ತುಂಬ ನೀವು ಚೆನ್ನಾಗಿ ತೋರಿಸಿ, ಅದನ್ನು ಅಟ್ರಾಕ್ಟಿವ್ ಆಗಬೇಕು. ನೋಡಿದ ತಕ್ಷಣ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಅನಿಸ್ಬೇಕು. ಸೊ ಆ ಥರ ಮಾಡಿ. ಹಾಗೆ ಫ್ಯಾನ್ಸಿ ಆಗಿರಿ, ಡ್ರೆಸ್ಅಪ್ ಚೆನ್ನಾಗಿ ಮಾಡ್ಕೊಂಡೋಗಿ, ಸೊ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡೋಗಿ, ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲವನ್ನೂ ಚೆನ್ನಾಗಿ ಮಾಡ್ಕೊಂಡೋಗಿ. ಹಾಗೆ ಆಡಿಷನ್ ಕ್ಯಾರೆಕ್ಟರ್ ಡ್ರೆಸ್ ಅಂತ ಹೇಳಿದರೆ, ಸೊ ನೀವೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಒಂದು ನೀವು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಪಾರ್ಟ್ ಮಾಡ್ತಾ ಇದ್ದೀರಾ. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ಒಂದು ರೀತಿ ಡ್ರೆಸ್ ಹಾಕ್ತಾಳೆ, ಮೇಕಪ್ ಮಾಡ್ತಾಳೆ ಅಂದರೆ ಆ ಥರ ಒಂದು ಇಮೇಜ್ ಬರುತ್ತಲ್ವಾ. ಸೊ ಅದೇ ರೀತಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಸೊ ಅದೇ ರೀತಿ ಹೋಗ್ಬೇಕಂತ ಏನು ರೂಲ್ಸ್ ಇಲ್ಲ, ಬಟ್ ನೋಡೋರಿಗೆ ಅಟ್ರಾಕ್ಟಿವ್ ಆಗ್ತಾರೆ, ಹಾಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಒಂದು ಮೇಕಪ್ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಮೇಕಪ್ ಥಿಂಗ್ಸನ್ನು ಖಂಡಿತ ಇಟ್ಕೊಂಡೋಗಿ, ಯಾಕಂದರೆ ಮೇಕಪ್ ಥಿಂಗ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಬಿಸಿಲಲ್ಲಿ ನೀವು ಮನೆಯಿಂದ ಹೋಗುವಾಗ ಮೇಕಪ್ ಮಾಡ್ಕೊಂಡು ಹೋದರೆ ಅದು ಆಲ್ಮೋಸ್ಟ್ ಅರ್ಧಕ್ಕರ್ಧ ಹೋಗಿರುತ್ತೆ, ಬಿಸಿಲಿನ ಬೆವರಿಗೆ ಎಲ್ಲ ಹೋಗಿರುತ್ತೆ. ಸೊ ಮೇಕಪ್ ಥಿಂಗ್ಸ್ ಏನು ಪೌಡರ್ ಆಗಿರ್ಬೋದು, ಅಥವಾ ಫೌಂಡೇಶನ್, ಲಿಪ್ಸ್ಟಿಕ್, ಕೋಂಬ್ ಆಗಿರ್ಬೋದು, ಅಥವಾ ಕಾಜಲ್ ಆಗಿರ್ಬೋದು, ಏನೇನು ಮೇಕಪ್ ಥಿಂಗ್ಸ್ ಇದೆ ಅದನ್ನೆಲ್ಲ ತೊಗೊಂಡು ಹೋಗಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಜೀ ಕನ್ನಡದ ಆಡಿಷನ್ ಇನ್ಫಾರ್ಮೇಷನ್. ಹಾಗೆ ಇನ್ನೊಂದು, ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಆಗಿರುತ್ತೆ. ಹಾಗೆ ಇದರ ಏಜ್ ಲಿಮಿಟ್ ಬಂದುಬಿಟ್ಟು 18 to 28 ಆಗಿರುತ್ತೆ, 18ರಿಂದ 28. ಇದು ಹೆಣ್ಣು ಮಕ್ಕಳಿಗೆ ಮಾತ್ರ, ಓಕೆನಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ 18ರಿಂದ 28 ಯಾರ್ಯಾರು ಹೆಣ್ಮಕ್ಳಿದ್ದೀರಾ, ಸೊ ಆಡಿಷನ್ ಕೊಡಿ. ಸುಮ್ಮನೆ ಆಡಿಷನ್ ಕೊಡೋದಕ್ಕೆ ಏನೂ ಹೋಗೋಲ್ಲ, ನಿಮ್ಮದೇನು ದುಡ್ಡು ಕೇಳಲ್ಲ ಅಥವಾ ಏನೂ ಕೇಳಲ್ಲ. ಸೊ ಆಡಿಷನ್ ಕೊಟ್ಬಿಟ್ಟು ಬನ್ನಿ ಅಷ್ಟೇ, ಓಕೆನಾ. ಸೊ ನಾನು ಕೂಡ ಆಡಿಷನ್ ಕೊಡ್ತೀನಿ, ಹಾಗೆ ಯಾರಾದರೂ ಸಿಕ್ಕಿದರೆ ಮೀಟ್ ಮಾಡುವ. ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ತಿಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.